ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಸಾಜ್ ಪಾರ್ಲರ್, ಯುನಿಸೆಕ್ಸ್ ಸೆಲೂನ್ ಇತ್ಯಾದಿಗಳು ಪರವಾನಗಿ ಹಾಗೂ ಅನುಮತಿ ಕಾರ್ಯವ್ಯಾಪ್ತಿ ಮೀರಿ ಕಾರ್ಯಾಚರಿಸುವ ಬಗ್ಗೆ ಪರಿಶೀಲಿಸುವ ನಿಟ್ಟಿನಲ್ಲಿ ಮುಂದಿನ ವಾರದಿಂದ ಕಾರ್ಯಾಚರಣೆ ಆರಂಭಿಸಲಾಗುವುದು ಎಂದು ಮೇಯರ್ ಮನೋಜ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನ ಯುನಿಸೆಕ್ಸ್ ಸೆಲೂನ್ ಒಂದರಲ್ಲಿ ರಾಮಸೇನೆಯಿಂದ ನಡೆದ ದಾಂಧಲೆ ಪ್ರಕರಣದ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಅವರು ಈ ಪ್ರತಿಕ್ರಿಯೆ ನೀಡಿದರು. ಮಸಾಜ್ ಪಾರ್ಲರ್ಗಳಲ್ಲಿ ಅನೈತಿಕ ಚಟುವಟಿಕೆ ನಡೆದರೆ ಅದರ ಮೇಲ್ವಿಚಾರಣೆಯನ್ನು ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತದೆ. ಆದರೆ ಮಹಾನಗರ ಪಾಲಿಕೆ ನೀಡಿದ ಲೈಸೆನ್ಸ್ ಮೀರಿ ಬೇರೆ ಚಟುವಟಿಕೆ ನಡೆಸುತ್ತಿದ್ದರೆ ಅಥವಾ ಲೈಸೆನ್ಸ್ ಅನ್ನು ಯಾವ ರೀತಿಯಿಂದಲಾದರೂ ಉಲ್ಲಂಘನೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕಾಗಿ ಪ್ರತಿ ಸೆಂಟರ್ಗೂ ಭೇಟಿ ನೀಡಿ ಪರಿಶೀಲಿಸಲು ಅಧಿಕಾರಿಗಳ ತಂಡ ರಚಿಸಲಾಗುವುದು ಎಂದು ಹೇಳಿದರು. ನಗರದಲ್ಲಿರುವ 4 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಕಾವೂರು ಹೊರತುಪಡಿಸಿ ಉಳಿದವನ್ನು ಗುತ್ತಿಗೆಯಡಿ ನಿರ್ವಹಿಸಲಾಗುತ್ತಿದೆ. ಅವುಗಳ ನಿರ್ವಹಣೆಯನ್ನು ಎಂಆರ್ಪಿಎಲ್ ಸಂಸ್ಥೆಗೆ ವಹಿಸಿ ಅದರಿಂದ ಶುದ್ಧೀಕರಣವಾಗುವ ನೀರನ್ನು ಕಂಪನಿಯೇ ಉಪಯೋಗಿಸಿಕೊಳ್ಳುವಂತೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದು, ಈಗಾಗಲೇ ಈ ಬಗ್ಗೆ ಮಾತುಕತೆ ನಡೆದಿದೆ ಎಂದು ಮೇಯರ್ ತಿಳಿಸಿದರು. ಕಾವೂರು ಎಸ್ಟಿಪಿ ಹೊರತುಪಡಿಸಿ ಉಳಿದ 3 ಎಸ್ಟಿಪಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ನದಿಗೆ ತ್ಯಾಜ್ಯ ನೀರು ಸೇರುತ್ತಿದೆ ಎಂಬ ಆರೋಪಕ್ಕೆ ಉತ್ತರಿಸಿದ ಮೇಯರ್ ಅವರು, ನಗರದಲ್ಲಿರುವ ಎಲ್ಲ ಎಸ್ಟಿಪಿಗಳು ಇರುವುದು ನೀರು ಪೂರೈಸುವ ತುಂಬೆ ಅಣೆಕಟ್ಟಿನ ಕೆಳಭಾಗದಲ್ಲಿ ಮಾತ್ರ. ಯಾವ ರೀತಿಯಿಂದಲೂ ಕುಡಿಯುವ ನೀರಿಗೆ ಎಸ್ಟಿಪಿ ತ್ಯಾಜ್ಯ ಸೇರುವ ಪ್ರಶ್ನೆಯಿಲ್ಲ. ವಿಪಕ್ಷದವರು ರಾಜಕೀಯ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಇನ್ನು ನಗರದ ಸ್ಟೇಟ್ ಬ್ಯಾಂಕ್ ಬಳಿ ಬೀದಿ ಬದಿ ವ್ಯಾಪಾರ ವಲಯದಲ್ಲಿ 10% ವ್ಯಾಪಾರಿಗಳು ಮಾತ್ರ ಸ್ಥಳಾಂತರಗೊಂಡಿದ್ದು, ಉಳಿದವರು ಇನ್ನೂ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡುತ್ತಿದ್ದಾರೆ. ಅವರಿಗೆ ಸ್ಥಳಾಂತರವಾಗಲು 1 ವಾರ ಕಾಲಾವಕಾಶ ನೀಡಿ ನೋಟಿಸ್ ನೀಡಲಾಗಿದೆ. ಸ್ಥಳಾಂತರ ಆಗದಿದ್ದರೆ ಅವರ ಗುರುತಿನ ಚೀಟಿಯನ್ನು ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮಿಂದ ಅವರು ಏನು ಈ ಬ್ಯೂಟಿ ಪಾರ್ಲರ್ಗೆ ಮತ್ತು ಸೆಲೂನ್ಗೆ ಅಂತ ಲೈಸೆನ್ಸ್ ತಗೊಂಡಿರ್ತದೆ. ಅದರ ಮೇಲೆ ಅವರು ಅದರೊಳಗೆ ಏನು ಬೇರೆ ದಂಧೆ ಮಾಡ್ತಾರೆ ಅಂತ ಅದು ಪೊಲೀಸ್ ಇಲಾಖೆಗೆ ಬಿಟ್ಟ ವಿಚಾರ. ಆದರೂ ಕೂಡ ನಮ್ಮದು ಒಂದು ಜವಾಬ್ದಾರಿ ಇದೆ. ಲೈಸೆನ್ಸ್ ಕೊಟ್ಟ ಮೇಲೆ ಅದೇ ಕೆಲಸ ಅಲ್ಲಿ ಆಗ್ತದೆ ಅಂತ ಪರಿಶೀಲನೆ ಕೆಲಸ ಕೂಡ ನಮ್ಮದೇ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಕೂಡ ಒಂದು ತಂಡವಾಗಿ ಎಲ್ಲ ಮಸಾಜ್ ಸೆಂಟರ್ಗಳಿಗೆ ಭೇಟಿ ನೀಡಿ ನಮ್ಮದು ಕೂಡ ದಾಖಲೆಯನ್ನು ಪರಿಶೀಲನೆ ಖಂಡಿತವಾಗಿ ಮಾಡ್ತೀವಿ. ಸೆಲೂನ್ಗೆ ಅಂತ ಲೈಸೆನ್ಸ್ ಇರುತ್ತೆ. ಹೌದು, ಮಸಾಜ್ ಸೆಂಟರ್ ಅಂತ ಲೈಸೆನ್ಸ್ ಇರಲ್ಲ. ನಾವು ಯಾವ ಪರ್ಪಸ್ಗೆ ಲೈಸೆನ್ಸ್ ಕೊಟ್ಟಿರ್ತೀವಿ ಅದೇ ಪರ್ಪಸ್ಸಲ್ಲಿ ಅವರು ಕೆಲಸ ಮಾಡ್ತೀವಿ. ಮತ್ತು ನಾವು ಯಾವ ಅಳತೆಗೆ ಅಂದರೆ ನಮ್ಮದೇನು ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ನಾವು ಕೊಟ್ಟಿರ್ತೀವಿ ಅಷ್ಟು ಅದನ್ನು ಮೀರಿದರೆ ನಾವು ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ. ನಮ್ಮ ವ್ಯಾಪ್ತಿಗೆ ಬರೋದು ನಾವು ಲೈಸೆನ್ಸ್ ಕೊಡೋದು ಮಾತ್ರ. ಮತ್ತು ಈ ಥರ ಅನೈತಿಕ ಚಟುವಟಿಕೆ ಮಾಡೋದು ಪೊಲೀಸ್ ಇಲಾಖೆ ಮಾಡ್ತದೆ. ಆ ನದಿಗೆ ಹೋಗುವ ನೀರು ಬೇರೆ ಖಾಸಗಿಯವರ ಜಾಗಕ್ಕೆ ಗದ್ದೆಗಳಿಗೆ ಹರಿತಾ ಇದೆ ಎಂಬ ಒಂದು ಆರೋಪ ಇತ್ತು. ನಾವು ನಿನ್ನೆ ಹೋಗಿ ಪರಿಶೀಲಿಸಿ ನೋಡುವಾಗ ಗದ್ದೆಗಳಿಗೆ ಹೋಗ್ತಾ ಇದೆ ಖಂಡಿತವಾಗಿ. ಆದರೂ ಕೂಡ ಅದನ್ನು ಟ್ರೀಟ್ಮೆಂಟ್ ಆದ ನೀರನ್ನು ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿ ನಾವು ನದಿಗೆ ಬಿಡ್ತಿದ್ವಿ. ಯಾವುದು ನಮ್ಮ ಯೋಜನೆಯಲ್ಲಿ ರಾ ವಾಟರ್ನಿಂದ ಅದನ್ನು ಪ್ರೈಮರಿ ಟ್ರೀಟ್ಮೆಂಟ್ ಆಗಿ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿ ಮತ್ತೆ ನಾವು ಅದಕ್ಕೆ ನದಿಗೆ ಬಿಡೋದು. ಎಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿ ನದಿಗೆ ಹೋಗೋ ಲೈನಲ್ಲಿ ಅದು ಸುಮಾರು 30 ಅಡಿ ಆಳದಲ್ಲಿರುವಂಥ ಲೈನ್, ಪೈಪ್ಲೈನ್. ಅಲ್ಲಿ ಎಲ್ಲೋ ಅದು ಒಂದು ಕಡೆ ಅದು ಬ್ರೇಕ್ ಆಗಿ ಗದ್ದೆಗೆ ಹರಿತಿರಬಹುದು. ನಮಗೆ ಕೊನೆಯ ಒಂದು ವರ್ಷ ಹಿಂದೆ ಅದೊಂದು 30 ಮೀಟರ್ನಷ್ಟು ಕಾಮಗಾರಿ ಮಾಡಿದರು. ಅಂದರೆ ಹಳೆ ಲೈನ್, ಅದು ಹಳತ ಲೈನ್ ಇರೋದ್ರಿಂದ ಅದು ಡ್ಯಾಮೇಜ್ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಒಂದು 2 ಚೇಂಬರ್ನಷ್ಟು ಕಾಮಗಾರಿ ಆಗಿದೆ. ಅಲ್ಲಿ ಎಲ್ಲೂ ಲೀಕೇಜ್ ಕಂಡು ಬಂದಿಲ್ಲ. ಅದಕ್ಕಿಂತ ಇನ್ನೊಂದು ಮುಂದೆ ಒಂದು ನದಿಯವರೆಗೆ ಎಲ್ಲಾದರೂ ಒಂದು ಲೀಕೇಜ್ ಇರ್ಬೋದು ಅಂತ ಈಗ ಮುಂದಿನ ದಿನಗಳು ಅದು ಎಸ್ಟಿಮೇಟ್ ಎಲ್ಲ ಆಗಿದೆ. ಒಂದು ಕಮಿಷನರ್ನ ಸೈನಿಗೆ ಒಂದು ಬಾಕಿ ಇತ್ತು, ಅದೊಂದು ಮುಂದಿನ ದಿನಗಳಲ್ಲಿ ಆಗ್ತದೆ. ಈಗ ಅಲ್ಲಿ ಇದರಲ್ಲಿ ಲೀಕೇಜ್ ಏನು ಜಮೀನುಗಳ ಮತ್ತೆ ಅಲ್ಲಿ ಲೀಕೇಜ್ ಆಗಿದೆ ಆಗ್ತಾ ಇದೆ ಅಥವಾ ಏನು ನಿಮಗೆ ಲೀಕೇಜ್ ಪೈಪ್ ಎಲ್ಲ ಅದು ಒಡೆದಿರ್ಬೋದು. ಒಂದು 30 ಅಡಿ ಆಳದಲ್ಲಿದೆ. ಖಾಸಗಿಯವರ ಜಾಗ ನಮ್ಮ ಎಸ್ ಟಿ ಪಿಯಿಂದ ಒಂದು 30 ಅಡಿ ಕೆಳಗಿದೆ. ಇದು ಲೈನ್ ನದಿಗೆ ಹೋಗ್ತಲ್ಲ, ಆ ನದಿ ಎಲ್ಲ ಮಧ್ಯದಲ್ಲಿ ಎಲ್ಲ ಬಿರುಕಾಗಿ ಇಲ್ಲಾಂದರೆ ಮ್ಯಾನುವಲ್ ಬೇಕಾಗಿ ಎಲ್ಲ ಒಂದು ಅಲ್ಲಿ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಗದ್ದೆಯಲ್ಲಿ ನೀರಿದೆ. ಆದರೂ ಕೂಡ ಅದು ಸೆಕೆಂಡರಿ ಟ್ರೀಟ್ಮೆಂಟ್ ಆದ ನೀರೇ, ಎಲ್ಲಿ ಗಲೀಜು ನೀರು ಗದ್ದೆಗೆ ಹರಿತಾ ಇಲ್ಲ. ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ, ನಾವೀಗ ಮಂಗಳೂರಿಗೆ ನೀರು ಕೊಡುವುದು ತುಂಬೆ ಡ್ಯಾಮ್ನಿಂದ. ತುಂಬೆ ಡ್ಯಾಮ್ನ ಅಂದರೆ ನೇತ್ರಾವತಿ ನದಿಯ ಬಗ್ಗಲಲ್ಲಿರುವಂಥ ಎಸ್ ಟಿ ಪಿ ಇರ್ಬೋದು, ವೆಟ್ವೆಲ್ ಇರ್ಬೋದು, ಅದು ಎಲ್ಲಿ ಕೂಡ ಡ್ಯಾಮ್ನ ಮೇಲ್ಗಡೆ ಇಲ್ಲ, ಅಪ್ಪರ್ ಸ್ಟ್ರೀಮಲ್ಲಿ ಇಲ್ಲ, ಎಲ್ಲ ಕೂಡ ಡೌನ್ ಸ್ಟ್ರೀಮಲ್ಲಿ ಇರೋದು.
ಸೊ ಅವರ ಹೇಳಿಕೆ ಏನು ಆರೋಪ ಮಾಡ್ತಿದ್ದಾರೆ ಇದು ಏನು ಇದಕ್ಕೆ ಕೂಡ ಒಂದು ಸಮಂಜಸವಾದ ಹೇಳಿಕೆ ಅಲ್ಲ, ಇದು ಅದಕ್ಕೆ ಟ್ಯಾಲಿ ಆಗೋದಿಲ್ಲ. ನಮ್ಮ ಸಿವೇಜ್ ವಾಟ್ರ್ ನದಿಗೆ ಹೋಗಬೇಕಾದ್ರೆ ಅದು ಅಪ್ಪರ್ ಸ್ಟ್ರೀಮ್ನ ಮೇಲೆ ಇರಬೇಕು, ಡ್ಯಾಮ್ಗಿಂತ ಮೇಲೆ ಎಲ್ಲಾದರೂ ಇರಬೇಕು. ಅಲ್ಲಿ ನದಿ ಇರೋದಲ್ಲಿ ಎಲ್ಲಿ ಕೂಡ ನಮ್ಮದು ಎಸ್ ಟಿ ಪಿ ಇರ್ಬೋದು, ವೆಟ್ ಇಲ್ಲ, ಎಲ್ಲ ಇರೋದು ಡ್ಯಾಮಿನಿಂದ ಕೆಳಗಡೆ. ಅವರು ಆರೋಪ ಮಾಡೋದಕ್ಕೆ ಯಾವುದು ಕೂಡ ಹುರಲಿಲ್ಲ. ಇದೆಲ್ಲ ಒಂದು ರಾಜಕೀಯ ನಾಟಕ ಅಷ್ಟೇ. ಈಗ ಅವರಿಗೆ ಆಗಿ ಈಗ ಏನು ನಾವೆಲ್ಲ ಅವರಿಗೆ ಕಾರ್ಡನ್ನು ಇಶ್ಯೂ ಮಾಡಿ ಕೊಟ್ಟಿದ್ದೀವಿ, ಯಾವುದು ಗುರುತಿನ ಚೀಟಿಯನ್ನು. ಈಗ ಅಂಥವರಿಗೆ ನಾವು ನೋಟಿಸ್ ಕೊಡೋ ಕೆಲಸವನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಅವರ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಎತ್ತಂಗಡಿ ಮಾಡೋ ಈಗ ಮೊನ್ನೆಯಿಂದ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದೇವೆ. ಎಸ್ ಟಿ ಪಿಯಲ್ಲಿ ನ್ಯೂನತೆ ಇರುತ್ತೆ, ಹೌದು ಇರುತ್ತೆ. ಅಂದರೆ ಈಗ ನಾವು ಕೊನೆಯ ಬಾರಿಗೆ ಪಚ್ಚನಾಡಿ ಕೂಡ ಭೇಟಿ ಕೊಟ್ಟಾಗ ಅಲ್ಲಿ ಕೆಲವೊಂದು ನ್ಯೂನತೆ ಇತ್ತು. ಅಂದರೆ ಒಂದು ಪಂಪ್ ಹಾಳಾಗಿತ್ತು, ಅದಕ್ಕೆ ಅದು ರಿಪೇರಿ ಆಗೋ ತನಕ ಸ್ಟ್ಯಾಂಡ್ ಬೈ ಪಂಪ್ ಇರಬೇಕಾಗಿತ್ತು. ಅದು ಅಂದರೆ 2 ಪಂಪ್ ಕೂಡ ಹಾಳಾಗಿ ಅಲ್ಲಿ ಒಂದು ದಿವಸ ಏನೋ ನೀರು ಹೋಗಿತ್ತು ಯಾವುದು ರಾಜಕಾಲುವೆಗೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.